ವಿಶ್ವವಾಣಿ ಟಿವಿ ಸ್ಪೆಷಲ್ ಫಿಟ್ನೆಸ್ ಟೈಮ್ ವಿತ್ ಗೌರಿ ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಮೊಬಿಲಿಟಿ ನಮ್ಮ ದೇಹದ ಜಾಯಿಂಟ್ಸ್ನ ಸಂಪೂರ್ಣ ಶ್ರೇಣಿಯ ಚಲನೆಯೇ ಮೊಬಿಲಿಟಿ. ಈ ಮೊಬಿಲಿಟಿ ಬಗ್ಗೆ ಹಿಂದಿನ ಎಪಿಸೋಡ್ಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಈ 2 ಎಪಿಸೋಡ್ಸಲ್ಲೂ ನಾವು ಲೋವರ್ ಬಾಡಿಗೆ ಅಂದರೆ ಹಿಪ್ಪಿಗೆ ಬೇಕಾಗಿರುವಂತಹ ಒಂದಿಷ್ಟು ಎಕ್ಸಸೈಸಸ್ನ ಅಂದರೆ ಮೊಬಿಲಿಟಿ ಎಕ್ಸಸೈಸಸ್ನ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಎಪಿಸೋಡಲ್ಲಿ ನಾವು ಅಪ್ಪರ್ ಬಾಡಿಗೆ ಬೇಕಾಗಿರುವಂತಹ ಒಂದಿಷ್ಟು ಎಕ್ಸಸೈಸಸನ್ನು ತಿಳಿಸ್ಕೊಡ್ತೀವಿ. ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಸತತವಾಗಿ ಕೆಲಸ ಮಾಡೋದ್ರಿಂದ ಬಲಗೈಯನ್ನು ತುಂಬ ಯೂಸ್ ಮಾಡಿರ್ತೀವಿ. ಇಲ್ಲ ಲ್ಯಾಪ್ಟಾಪ್ ಆಗಲಿ ಅಥವಾ ಡೆಸ್ಕ್ ಜಾಬ್ ಇರುವಾಗ ಕೂಡ ನಾವು ಅಪ್ಪರ್ ಬಾಡಿನ ಎಸ್ಪೆಷಲಿ ಒನ್ ಸೈಡ್ ಅಪ್ಪರ್ ಬಾಡಿನ ತುಂಬ ಯೂಸ್ ಮಾಡಿರ್ತೀವಿ. ಆವಾಗ ಒಂದು ಕಡೆ ತುಂಬ ನೋವು ಜಾಸ್ತಿ ಆಗಿರುತ್ತೆ, ಇಲ್ಲ ಒಂದು ಕಡೆ ಸ್ಟಿಫ್ನೆಸ್ ಜಾಸ್ತಿ ಬಂದಿರುತ್ತೆ. ಅಂಥದ್ರಲ್ಲಿ ನೀವು ಈ ಮೊಬಿಲಿಟಿ ಎಕ್ಸಸೈಸಸನ್ನು ದಿನನಿತ್ಯ ಇಲ್ಲ ನಿಮ್ಮ ಎಕ್ಸಸೈಸಿಗೆ ಮುಂಚೆ ಆ್ಯಸ್ ಅ ವಾರ್ಮಪ್ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಇಲ್ಲ ಮಲಗುವ ಮುಂಚೆ ನೀವು ಇಡೀ ದಿನದ ಆ ಸ್ಟ್ರೆಸ್ಸನ್ನು ಸ್ಟಿಫ್ನೆಸ್ಸನ್ನು ರಿಲೀಸ್ ಮಾಡೋಕ್ಕೆ ಮಲಗೋಕ್ಕೆ ಮುಂಚೆ ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಮೊದಲನೇ ಎಕ್ಸಸೈಸ್ ಇವತ್ತಿನ ಎಪಿಸೋಡಲ್ಲಿ 2 ಮಂಡಿನ ಮ್ಯಾಟ್ ಮೇಲೆ ನಿಮ್ಮ ಹಿಪ್ ಡಿಸ್ಟೆನ್ಸ್ಗೆ ಪ್ಲೇಸ್ ಮಾಡಿ, 2 ಕೈಯನ್ನು ಕೂಡ ನಿಮ್ಮ ಮ್ಯಾಟ್ ಮೇಲೆ ಶೋಲ್ಡರ್ ಡಿಸ್ಟೆನ್ಸ್ಗೆ ಪ್ಲೇಸ್ ಮಾಡಿ. ಒಂದು ಸತಿ ಪ್ಲೇಸ್ ಮಾಡಿ ಪೊಸಿಷನ್ ತೊಗೊಂಡ್ಮೇಲೆ ಒಂದು ಕೈಯನ್ನು ಮುಂದ್ಗಡೆಗೆ ಸ್ಟ್ರೆಚ್ ಮಾಡಿ ನಿಧಾನವಾಗಿ ಮೇಲೆ ಏರಿಸ್ಬಿಟ್ಟು ನಿಮ್ಮ ಸೀಲಿಂಗ್ ಕಡೆಗೆ ತಿರುಗಿಸಿ. ಇದ್ರ ಜೊತೆಗೆ ನೀವು ಅಪ್ಪರ್ ಬಾಡಿನೂ ಲೈಟಾಗಿ ಟ್ವಿಸ್ಟ್ ಮಾಡಿ ಆ ಕೈ ಹಿಂದಕ್ಕೆ ಹೋಗ್ಬಿಟ್ಟು ತಿರ್ಗಾ ಮ್ಯಾಟ್ ಕಡೆಗೆ ಬಂದು ನಿಮ್ಮದು ಅಪ್ಪರ್ ಬಾಡಿ ಮೊದಲು ಯಾವ ಪೊಸಿಷನಲ್ಲಿ ಇತ್ತಲ್ಲ ಆ ಪೊಸಿಷನಿಗೆ ವಾಪಸ್ ತೊಗೊಂಡು ಬಂದು ಮತ್ತೆ ಕೈ ಸ್ಟ್ರೆಚ್ ಮಾಡಿದ್ರೆ ಒಂದು ಸರ್ಕಲ್ ಆಗುತ್ತೆ. ಇನ್ಹೇಲ್ ಮಾಡ್ತಾ ನೀವು ಸರ್ಕಲ್ ಸ್ಟಾರ್ಟ್ ಮಾಡಿದರೆ ಹಿಂದ್ಗಡೆ ಹೋಗಿ ಸ್ಟ್ರೆಚ್ ಮಾಡಿ ನಿಧಾನವಾಗಿ ಮತ್ತೆ ಮುಂದ್ಗಡೆ ಎಕ್ಸೇಲ್ ಮಾಡ್ತಾ ಒಂದು ರೆಪಿಟೇಷನ್ನ ಫಿನಿಷ್ ಮಾಡಿ. ನಿಧಾನವಾಗಿ ಅದೇ ಕೈಯನ್ನು ಹಿಂದ್ಗಡೆಯಿಂದ ಸ್ಟಾರ್ಟ್ ಮಾಡಿ ಮತ್ತೆ ಸೀಲಿಂಗ್ ಕಡೆಗೆ ತೊಗೊಂಡು ಮತ್ತೆ ಒಂದು ಲೈಟಾಗಿ ಟ್ವಿಸ್ಟ್ ಕೊಟ್ಟು ಕೈ ಮುಂದಕ್ಕೆ ಬಂದಾಗ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಮಾಡೋ ಥರ ಇನ್ಹೇಲಿಂದ ಸ್ಟಾರ್ಟ್ ಮಾಡಿದ್ರೆ ಎಕ್ಸೇಲ್ ಜೊತೆಗೆ ನೀವು ಫಿನಿಷ್ ಮಾಡ್ಬೋದು. ಈ ಎಕ್ಸಸೈಸಲ್ಲಿ ನಿಮಗೆ ಶೋಲ್ಡರ್ ಓಪನಿಂಗ್ ಆಗುತ್ತೆ, ಶೋಲ್ಡರ್ಗೆ ಒಂದು ಒಳ್ಳೆ ಮೊಬಿಲಿಟಿ ಎಕ್ಸಸೈಸ್ ಆಗುತ್ತೆ. ಅದ್ರ ಜೊತೆಗೇ ನಮ್ಮದು ಅಪ್ಪರ್ ಬಾಡಿ ನಾವೇನು ಟ್ರಂಕ್ ಪೋರ್ಷನ್ ಅಂತೀವಲ್ಲ ಅಲ್ಲಿಗೊಂದು ಟ್ವಿಸ್ಟ್ ಕೂಡ ಆ್ಯಡ್ ಮಾಡಬಹುದು. ಇನ್ನು 2ನೇ ಎಕ್ಸಸೈಸಲ್ಲಿ ಈ ಥರ ನಿಮ್ಮ ಮ್ಯಾಟ್ ಮೇಲೆ ಅಥವಾ ಬೆಡ್ ಮೇಲೆ ನಿಮ್ಮ ಹೊಟ್ಟೆ ಮೇಲೆ ರೆಸ್ಟ್ ಮಾಡಿ. ಅದಾದ ನಂತರ ಒಂದು ಕೈಯನ್ನು ನಿಮ್ಮ ಮ್ಯಾಟಿಂದ ಹೊರಗಡೆ ಸ್ಟ್ರೆಚ್ ಮಾಡಿ. ನೆನಪಿರಲಿ, ಈ ಕೈ ನಾವು ಮುಂದಕ್ಕೆ ಸ್ಟ್ರೆಚ್ ಮಾಡಲ್ಲ, ಸೈಡ್ಗೂ ಸ್ಟ್ರೆಚ್ ಮಾಡಲ್ಲ. ಇವೆರಡರ ಮಧ್ಯೆ ಒಂದು 45 ಡಿಗ್ರಿ ಆ್ಯಂಗಲಲ್ಲಿ ಸ್ಟ್ರೆಚ್ ಮಾಡಿಬಿಟ್ಟು ಮ್ಯಾಟ್ ಅಥವಾ ಫ್ಲೋರ್ ಮೇಲೆ ಈ ಥರ ಗ್ರಿಪ್ ಮಾಡ್ತೀವಿ. ಇನ್ನೊಂದು ಕೈಯನ್ನು ಈ ಬದಿಗೆ ನಿಮ್ಮ ಚೆಸ್ಟ್ ಪಕ್ಕದಲ್ಲಿ ಪ್ಲೇಸ್ ಮಾಡಿ. 2 ಕೈಯನ್ನು ಚೆನ್ನಾಗಿ ಮ್ಯಾಟ್ ಮೇಲೆ ಊರಿಬಿಟ್ಟು ಯಾವ ಕೈ ಮಡಚಿರುತ್ತಲ್ಲ ಆ ಕಾಲನ್ನ ಮೇಲಕ್ಕೆ ಎತ್ಬಿಟ್ಟು ನಿಧಾನವಾಗಿ ಒಂದು ಅಪ್ಪರ್ ಬಾಡಿಗೆ ಒಂದು ಟ್ವಿಸ್ಟ್ ಕೊಡಿ. ಕಾಲು ನೆಲದ ಮೇಲೆ ಟಚ್ ಮಾಡೋಕ್ಕಾದರೆ ಟಚ್ ಮಾಡಿ, ತೊಂದರೆ ಇಲ್ಲ. ಇಷ್ಟು ಮೂಮೆಂಟ್ ನಿಮಗೆ ಸಿಗ್ತಾ ಇಲ್ಲ ಅಂದರೆ ಲೆಗ್ ನಿಮ್ಮದು ಏರಲ್ಲಿದ್ದರೂ ಪರವಾಗಿಲ್ಲ. ಮತ್ತು ಇನ್ಹೇಲ್ ಮಾಡ್ತಾ ವಾಪಸ್ ಮ್ಯಾಟ್ ಮೇಲೆ ಹೋಗಿ ಎಕ್ಸ್ಹೇಲ್ ಮಾಡ್ತಾ ನಿಧಾನವಾಗಿ ಸ್ಟ್ರೆಚ್ ಮಾಡಿ. ಈ ಒಂದು ಮೊಬಿಲಿಟಿ ಎಕ್ಸಸೈಸ್ ಎಸ್ಪೆಷಲಿ ಯಾರು ಸುಮಾರತ್ತು ಲ್ಯಾಪ್ಟಾಪ್ ಮುಂದೆ ಕೂತಿದ್ದು ಶೋಲ್ಡರ್ಸ್ ರೌಂಡ್ ಮಾಡಿ ಇಡೀ ದಿನ ಕೆಲಸ ಮಾಡ್ತಾರಲ್ಲ ಅವ್ರಿಗೊಂದು ಒಳ್ಳೆ ಎಕ್ಸಸೈಸ್ ಇದು. ಈ ಎಕ್ಸಸೈಸ್ ಕಂಪ್ಲೀಟ್ ಆದಮೇಲೆ ಒಂದು 10ರಿಂದ 12-15 ರೆಪಿಟೇಷನ್ಸ್ ಮಾಡಿ ಕಂಪ್ಲೀಟ್ ಆದಮೇಲೆ ನೀವು ರಿಯಲೈಸ್ ಮಾಡ್ಕೊಳ್ತೀರಾ ನಿಮ್ಮದು ಶೋಲ್ಡರ್ ಮತ್ತು ಚೆಸ್ಟ್ ಭಾಗ ಚೆನ್ನಾಗಿ ಸ್ಟ್ರೆಚ್ ಆಗಿರುತ್ತೆ. ಈ ಎಕ್ಸಸೈಸನ್ನು 2 ಕಡೆಗೂ ನೀವು ಪ್ರಾಕ್ಟೀಸ್ ಮಾಡಬೇಕು. ಕೆಲವೊಂದು ಸಾರಿ ಒಂದು ಸೈಡ್ ಇರೋ ಅಷ್ಟು ಸ್ಟಿಫ್ನೆಸ್ ಇನ್ನೊಂದು ಸೈಡ್ ಇರೋದಿಲ್ಲ. ನಮ್ಮದು ಪಾಶ್ಚರ್ ಹೆಂಗಿರುತ್ತೆ, ನಮ್ಮದು ಇಡೀ ದಿನದ ಕೆಲಸದ ಒತ್ತಡ ರೈಟ್ ಹ್ಯಾಂಡಲ್ ಜಾಸ್ತಿ ಇರುತ್ತೋ ಅಥವಾ ಲೆಫ್ಟ್ ಹ್ಯಾಂಡಲ್ ಜಾಸ್ತಿ ಇರುತ್ತೋ ಅದ್ರ ಮೇಲೆ ಸ್ಟಿಫ್ನೆಸ್ ಡಿಪೆಂಡ್ ಆಗಿರುತ್ತೆ. 3ನೇ ಎಕ್ಸಸೈಸಲ್ಲಿ ಅದೇ ಪೊಸಿಷನ್ನಲ್ಲಿ ನಾವು 2 ಕೈಯನ್ನು ಮುಂದಕ್ಕೆ ಸ್ಟ್ರೆಚ್ ಮಾಡಿ ಹಣೆಯನ್ನು ಮ್ಯಾಟ್ ಹತ್ರ ತೊಗೊಳ್ತೀವಿ. ಎಕ್ಸೇಲ್ ಮಾಡ್ತಾ ನಿಧಾನವಾಗಿ ಅಪ್ಪರ್ ಬಾಡಿನ ಲಿಫ್ಟ್ ಮಾಡಿ
ಇನ್ಹೇಲ್ ಮಾಡ್ತಾ ರಿಲೀಸ್ ಮಾಡಿ. ಎಕ್ಸೇಲ್ ಮಾಡ್ತಾ ಅಪ್ಪರ್ ಬಾಡಿನ ಲಿಫ್ಟ್ ಮಾಡಿ. ಇನ್ಹೇಲ್ ಮಾಡ್ತಾ ರಿಲೀಸ್ ಮಾಡಿ. ಈ ರೆಪಿಟೇಷನ್ ಕೂಡ ನೀವು 8ರಿಂದ 10 ಸಾರಿ. ನೆನಪಿರಲಿ, ಇವೆಲ್ಲ ಎಕ್ಸಸೈಸ್ ಆದಮೇಲೆ ನಾವು ಈ ಚೈಲ್ಡ್ ಪೋಸ್ ಅಂತ ಏನು ಹೇಳ್ತೀವಲ್ಲ, ಈ ಪೊಸಿಷನಲ್ಲಿ ಬಂದು ನಿಮ್ಮ ಲೋವರ್ ಬ್ಯಾಕ್ನ ರೌಂಡ್ ಮಾಡಿ ಈ ಥರ ರೆಸ್ಟ್ ಮಾಡಿನೇ ನೀವು ಈ ರೂಟೀನ್ಗೆ ಕ್ಲೋಜರ್ ಕೊಡಬೇಕು. ಮೊಬಿಲಿಟಿ ಎಕ್ಸಸೈಸಸ್ ನಮ್ಮ ದೇಹದಲ್ಲಿ ಸ್ಟಿಫ್ನೆಸ್ ಎಲ್ಲ ರಿಲೀಸ್ ಮಾಡಿ ಒಂದು ಒಳ್ಳೆ ಸ್ಟ್ರೆಚ್ಚನ್ನು ಆ್ಯಡ್ ಮಾಡುತ್ತೆ. ಇದರಿಂದ ನಿಮ್ಮ ದೇಹದ ಇಡೀ ದಿನದ ಆ್ಯಕ್ಟಿವಿಟೀಸ್ ಕೂಡ ತುಂಬ ಸರಳವಾಗಿ ಆಗುತ್ತೆ. ಇದೇ ಥರ ಇನ್ನೊಂದಿಷ್ಟು ಫಿಟ್ನೆಸ್ ಟಿಪ್ಸ್ಗಾಗಿ ವಿಶ್ವವಾಣಿ TV ಸ್ಪೆಷಲ್ ಫಿಟ್ನೆಸ್ ಟೈಮ್ ವಿತ್ ಗೌರಿ ಈ ಕಾರ್ಯಕ್ರಮಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಖಂಡಿತ ಶೇರ್ ಮಾಡಿ.